ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಶ್ರೀರಾಮನವಮಿಯ ಅದ್ದೂರಿ ಆಚರಣೆ. ವಿವಿಧ ಪುಷ್ಪಾಲಂಕಾರಗಳಿಂದ ಅಲಂಕೃತ ಶ್ರೀರಾಮನ ದರ್ಶನ ಪಡೆದ ಭಕ್ತ ಸಮೂಹ. ಲೋಕಸಭಾ ಚುನಾವಣಾ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿಯಡಿ ಚಿತ್ರಕಲಾ ಸ್ಪರ್ಧೆಯ ಮುಖಾಂತರ ಮತದಾನ ಜಾಗೃತಿ. ಲೋಕಸಭಾ ಚುನಾವಣೆಗೆ ಕಡ್ಡಾಯ ಮತದಾನಗೈಯುವ ಅಂಗವಿಕಲರ ದೃಷ್ಟಿ ಮಾಂದ್ಯರ ಸಹಾಯಕ್ಕೆ ನೋಡಲ್ ಅಧಿಕಾರಿಗಳ ನೇಮಕ. ಎಲ್ಲಾ ಮತಗಟ್ಟೆಗಳಲ್ಲಿ ಗಾಲಿ ಕುರ್ಚಿ, ಉರುಗೋಲು ವ್ಯವಸ್ಥೆ. ವಾರ್ತೆಗಳ ವಿವರ. ಶ್ರೀರಾಮನವಮಿ ಪ್ರಯುಕ್ತ ಕಲಬುರಗಿ ನಗರದ ರಾಮ ಮಂದಿರದಲ್ಲಿ ವಿವಿಧ ಪುಷ್ಪಗಳಿಂದ ಅಲಂಕೃತ ಮಾಡಿದ್ದ ಶ್ರೀರಾಮನ ವಿಗ್ರಹಕ್ಕೆ ಪಂಚಾಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸಲಾಯಿತು. ಪ್ರತಿಯೊಬ್ಬರಿಗೂ ಆದರ್ಶ ವ್ಯಕ್ತಿಯಾಗಿರುವ ಶ್ರೀರಾಮನವಮಿ ಇಂದು ನಾಡಿನಾದ್ಯಂತ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀರಾಮನ 25ನೇ ರಾಮೋತ್ಸವದಲ್ಲಿ ಶ್ರೀರಾಮರ ತೊಟ್ಟಿಲ ಸೇವೆ, ಪಂಚಾಮೃತ ಅಭಿಷೇಕ, ಮಂಗಳಾರತಿ ಮಾಡುವ ಮೂಲಕ ಭಕ್ತರು ಭಜನೆ ಕೀರ್ತನೆ ಹಾಡಿ ಆಚರಿಸಿದರು.
ಜನ್ಮವನ್ನು ವಿಜೃಂಭಣೆಯಿಂದ ಆಶಬೇಕು. ಈ ರಾಮ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಇದು 25ನೇ ರಾಮೋತ್ಸವ, 9 ದಿನ ವಿಶೇಷ ಪ್ರವಚನ, ರಾಮನವಮಿ ಒಂದು ಪಂಚಾಮೃತ, ಅಷ್ಟೋತ್ತರ, ಅಲಂಕಾರ ಪೂಜೆ ಹಾಗೂ ಮಹಾಪೂಜೆ ನಡೆಯುತ್ತೆ. ಹಾಗೂ ರಾತ್ರಿ ರಂಗಪೂಜೆ, ವಿಶೇಷ ಪೂಜೆ, ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಈಗ ಮಧ್ಯಾಹ್ನ 1 ಗಂಟೆ ನಂತರ ವಿಶೇಷ ಮಹಾಪ್ರಸಾದ ಎಲ್ಲರೂ ನಡೀತದೆ. ಹೀಗೆ ಪ್ರತಿ ವರ್ಷ ಎಲ್ಲರೂ ಶ್ರೀರಾಮ ದರ್ಶನ ಮಾಡಿ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ದಯವಿಟ್ಟು ಇಂದು ರಾಮನವಮಿಯ ಉತ್ಸವ ದಿವಸ ನಮ್ಮ ನೂತನ ಸೇವಾ ಸಂಘದ ವತಿಯಿಂದ ಎಲ್ಲ ನಮ್ಮ ಸಂಘದ ಸದಸ್ಯರು ಇವತ್ತಿನ ದಿವಸ ಎಲ್ಲ ದೇವಾಲಯಕ್ಕೆ ಆಗಮಿಸಿದಂಥ ಎಲ್ಲ ಸದ್ಭಕ್ತರಿಗೆ, ನಮ್ಮ ಕಲಬುರಗಿ ನಗರದ ಎಲ್ಲ ನಾಗರಿಕರಿಗೆ ಒಂದು ಊಟದ ನಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನೂತನ ಸೇವಾ ಸಂಘ ಕಲಬುರಗಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮವನ್ನು ಒಂದು ಸೇವಾ ಮನೋಭಾವದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇದು 3ನೇ ವರ್ಷ ನೂತನ ಸೇವಾ ಸಂಘವನ್ನು ಕುಡಿಯುತ್ತಿದ್ದೇವೆ. ಸೊ ಸದ್ಭಕ್ತರಲ್ಲಿ ವಿನಂತಿ ಏನಂದರೆ, ಇಲ್ಲಿ ಯಾವುದೇ ನೀರಿನ ಒಂದು ಹಾಳು ಮಾಡದೆ, ಅದನ್ನು ವೇಸ್ಟ್ ಮಾಡದೆ, ಸೊ ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಅದನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂತ. ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆ ನೂತನ ಸೇವಾ ಸಂಘದಿಂದ ತಂಪು ನೀರಿನ ವ್ಯವಸ್ಥೆ ಆಯೋಜಿಸಲಾಗಿದೆ ಎಂದು ಸಂಘದ ಸಂಚಾಲಕ ಪ್ರಾಣೇಶ್ ದೇಶಪಾಂಡೆ ಅವರು ಅನಿಸಿಕೆ ಹಂಚಿಕೊಂಡರು. 3 ವರ್ಷದಿಂದ ನೂತನ ಸೇವಾ ಸಂಘ ವಿವಿಧ ಸಾಮಾಜಿಕ ಚಟುವಟಿಕೆ ಕಾರ್ಯನಿರ್ವಹಿಸುತ್ತಾ ಈಗ 3 ವರ್ಷದಿಂದ ಬಂದಂಥ ರಾಮದೇವ್ರ ಗುಡಿಗೆ ಮಂದಿರಕ್ಕೆ ಏನೋ ಪ್ರಸಾದ ವ್ಯವಸ್ಥೆ ಕೊಡ್ತಾರ. ಈ ಬೇಸಿಗೆಯಲ್ಲಿ ಅವರಿಗೆ ತಂಪಾದ ಕುಡಿಯ ನೀರು ವ್ಯವಸ್ಥೆ ಮಾಡಬೇಕಂತ ಒಂದು ನಾವು ನಿರ್ಧರಿಸಿದ್ವಿ. ಇದು 3ನೇ ವರ್ಷ ತಂಪಾದ ನೀರನ್ನು ಪ್ರಸಾದ ವ್ಯವಸ್ಥೆ ಆದಮೇಲೆ ಎಲ್ಲ ಭಕ್ತಾದಿಗಳಿಗೆ ಬೆಳಿಗ್ಗೆ ಸುಮಾರು 11ರಿಂದ 4:30 ತನಕ ನಾವೇನಾದರೂ ತಂಪಾದ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಇದು ಎಲ್ಲ ಭಕ್ತರು ಸದ್ಭಕ್ತಿ ಮಾಡ್ಕೊಂತ ಇದೇ ರೀತಿ ನಾವು ಜೂನ್ನಿಂದ ಸೆಪ್ಟೆಂಬರ್ಗೆ ಸಸಿ ನೆಡುವ ಕಾರ್ಯಕ್ರಮ ಆಗಲಿ, ಆಮೇಲೆ ಚಳಿಗಾಲದಲ್ಲಿ ಭಿಕ್ಷುರು ಮತ್ತು ಇವರಿಗೇನೆಂದರೆ ಒಂದು ಕಂಬಳಿ ದಾನ ಕೊಡೋದಾಗಲಿ ಅನೇಕರಿಗೆ, ಅದೇ ರೀತಿ ಈ ರೀತಿ ಬೇಸಿಗೆಯಲ್ಲಿ ತಂಪಾದ ರಂಜಣಿಗೆಯನ್ನು ಇಡೋದು ವಿವಿಧ ಕಡೆ ಎಲ್ಲೆಲ್ಲಿ ಬೇಕಂತ ರಂಜಣೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಇದೇ ರೀತಿ ನಾವು 3 ವರ್ಷದಿಂದ ನೂತನ ಸೇವಾ ಸಂಘದಲ್ಲಿ ವಿವಿಧ ಸಾಮಾಜಿಕ ಚಟುವಟಿಕೆ ಇದೇ ರಾಮನವಮಿ ಇದು 3ನೇ ವರ್ಷ. ಸಂಘದ ಅಧ್ಯಕ್ಷ ಜಿತೇಂದ್ರ ಬೆಳಗುಂದಿ, ಮಹೇಶ್ ಕುಲಕರ್ಣಿ, ಸತೀಶ್, ರಾಕೇಶ್, ಅಮರ್ ನಾರಾಯಣ್ ಪೇಟ್ಕರ್, ನೀಲ್ಕಂಠ್ ಮೋತ್ಪಲ್ಲಿ ಬಾಬುರಾವ್, ದತ್ತು ಘನಾತೆ ಉಪಸ್ಥಿತರಿದ್ದರು. 2019 ಲೋಕಸಭಾ ಚುನಾವಣಾ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಗರದ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಚಿತ್ರಕಲಾ ಸ್ಪರ್ಧೆಯ ಮುಖಾಂತರ ಮತದಾನ ಜಾಗೃತಿ ಮೂಡಿಸಲಾಯಿತು.
ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಪಿ ರಾಜಾ ಅವರು ಕುಂಚ ಹಿಡಿದು ಚಿತ್ರ ಬಿಡಿಸಿ ಮತದಾನ ನಮ್ಮೆಲ್ಲರ ಹಕ್ಕು, ವೋಟ್ ಫಾರ್ ಇಂಡಿಯಾ ಮುಂತಾದ ಘೋಷಣೆ ಉಳ್ಳ ಚಿತ್ರಗಳಿಗೆ ರಂಗು ತುಂಬಿದರು. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹಣ, ಮದ್ಯ ಮುಂತಾದ ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರೂ ಮುಕ್ತ ಹಾಗೂ ನಿರ್ಭೀತಿಯಿಂದ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯಬೇಕು ಎಂದು ಜನತೆಗೆ ಸಂದೇಶ ಸಾರಿದರು. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತೆ ಫೌಜಿಯಾ ತರುಣಂ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಾಂತಗೌಡ, ಮಹಾನಗರ ಪಾಲಿಕೆ ಪರಿಸರ ಇಂಜಿನಿಯರ್ ಮುನಾಫ್ ಪಟೇಲ್, ವಿವಿಧ ಶಾಲಾ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು. ಲೋಕಸಭಾ ಚುನಾವಣೆಗೆ ಅಂಗವಿಕಲರನ್ನು ಮತಗಟ್ಟೆಗೆ ಕರೆತರುವ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಆಯಾ ಕ್ಷೇತ್ರದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ತಾಲೂಕು ಆಕ್ಸೆಸಿಬಿಲಿಟಿ ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಕಲಬುರಗಿ ನಗರದ ಪ್ರಾದೇಶಿಕ ಆಯುಕ್ತ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಂಗವಿಕಲರು ಮತದಾನದಿಂದ ಹೊರಗುಳಿಯದೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಕ್ರಮ ಕೈಗೊಳ್ಳಬೇಕೆಂದರು. ಅಂಗವಿಕಲರನ್ನು ಮನೆಯಿಂದ ಮತಗಟ್ಟೆಗಳಿಗೆ ಕರೆತರಲು ವಾಹನಗಳ ಹಾಗೂ ಸ್ವಯಂ ಸೇವಕರ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಎಲ್ಲಾ ಮತಗಟ್ಟೆಗಳಲ್ಲಿ ಗಾಲಿ ಕುರ್ಚಿ, ಊರುಗೋಲು ಹಾಗೂ ಭೂತ ಕನ್ನಡಿಗಳ ವ್ಯವಸ್ಥೆ ಮಾಡಬೇಕು. ಜಿಲ್ಲೆಯ ಎಲ್ಲಾ ಅಂಗವಿಕಲರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇನ್ನು ದೃಷ್ಟಿಮಾಂದ್ಯ ಮತದಾರರಿಗೆ ಬ್ರೈಲ್ ಲಿಪಿಯಲ್ಲಿರುವ ಮತದಾರರ ಚೀಟಿ ನೀಡಬೇಕು ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪಿ ರಾಜಾ, ಪಾಲಿಕೆ ಆಯುಕ್ತರಾದ ಫೌಜಿಯಾ ತರುಣಂ ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯಡಿ ನಡೆದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನ ರಕ್ಷಿಸಿ ಕಾರ್ಯಕ್ರಮ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್,
ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742136333. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನ ರಕ್ಷಿಸಿ ಸಮಾರಂಭವನ್ನು ಕಲಬುರಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ನಿಮಗೆ ಅತ್ಯಂತ ಪ್ರಿಯವಾದಂಥ ಸಂವಿಧಾನದ ಆರ್ಟಿಕಲ್ ಯಾವುದು ಅಂತ ಕೇಳ್ತಾರೆ ಅವರು. ಪರಿಚ್ಛೇದ ಯಾವುದು?
ಯಾವ ಆರ್ಟಿಕಲ್ ನಿಮ್ಗೆ ತುಂಬ ಇಷ್ಟ ಅಂತೇಳಿ. ಭಾಳ ಕಷ್ಟದ ಪ್ರಶ್ನೆ ಅಲ್ಲ ಇದು. ಯಾವ ಆರ್ಟಿಕಲ್ ಇಷ್ಟ ಅಂದರೆ ಅದು ಹೇಳಲಿಕ್ಕಾಗ್ತದೆ, ಯಾವ ಆರ್ಟಿಕಲ್ಲು ಏನು ಅಂತೇಳಿ. ಅದು ಸಾಮಾನ್ಯವಾಗಿ ಜನ ಎಲ್ಲ ಇಷ್ಟ, ಇಡೀ ಸಂವಿಧಾನ ಹಾಗೆಲ್ಲ ಹೇಳ್ತಾರೆ. ಬಾಬಾ ಸಾಹೇಬರು ಆರ್ಟಿಕಲ್ 32, ಆರ್ಟಿಕಲ್ 32 ನನಗೆ ತುಂಬ ಹತ್ತಿರದ್ದು ಅಂತೇಳಿ ಹೇಳ್ತಾರೆ. ಯಾಕೆ ಅಂಥೇಳಿ ಜನ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅದು ಎಷ್ಟು ಜನರಿಗೆ ಅವಾಗ ಅರ್ಥ ಆಗಿದೆಯೋ ಗೊತ್ತಿಲ್ಲ, ಬಟ್ ಇದನ್ನು ನೀವು ಗಮನಿಸಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಕೋರಿಕೊಳ್ತೇನೆ. ಆರ್ಟಿಕಲ್ 32 ಆಫ್ ದಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳ್ತದೆ ಸಂವಿಧಾನದಲ್ಲಿ ಅಂತ ಹೇಳಿದ್ರೆ, ಸಾಮಾನ್ಯ ಜನಕ್ಕೆ ಗೊತ್ತಿರುವಂಥದ್ದೇನು, ಒಬ್ಬ ಭಾರತದ ನಾಗರಿಕ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂಥೇಳಿ. ನೀವು ನೋಡಿದ್ದೀರಿ, ಈಗ ಡೈರೆಕ್ಟಾಗಿ PIL ಹಾಕ್ತಾರೆ, ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಆ ಕಾರಣದಿಂದ ನಿಮಗಿದು ಭಾಳ ಇಷ್ಟನಾ ಅಂಥೇಳಿ ಬಾಬಾ ಸಾಹೇಬ್ರನ್ನ ಕೇಳಲಾಗ್ತದೆ. ಅವ್ರು ಹೇಳ್ತಾರೆ, ಹೌದು, ಪ್ರಪಂಚದ ಯಾವುದೇ ದೇಶದಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಒಬ್ಬ ನಾಗರಿಕ ಹೋಗುವಂಥ ಯಾವುದೇ ಪ್ರಾವಧಾನ ಇವತ್ತಿಲ್ಲ. ಅತ್ಯುತ್ಕೃಷ್ಟವಾದಂಥ ಒಂದು ಅವಕಾಶ ನಮ್ಮಲ್ಲಿದೆ. ಇದು ಒಂದು ಕಾರಣಕ್ಕೆ. ಎರಡನೇ ಮುಖ್ಯ ಕಾರಣ ಏನು ಗೊತ್ತಾ, ಆರ್ಟಿಕಲ್ 32(3) ಹೇಳ್ತದೆ, ಸುಪ್ರೀಂ ಕೋರ್ಟಿಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರನ್ನು ದೇಶದ ಯಾವುದೇ ಹಂತದ ನ್ಯಾಯಾಲಯಕ್ಕೆ ಕೊಡ್ಬೋದು ಅಂಥೇಳಿ. ಇದು ಯಾವ ಸಂವಿಧಾನದಲ್ಲೂ ಇಲ್ಲ. ನೀವು ಗಮನಿಸ್ಬೇಕಿದನ್ನು. ಒಂದು ನೇರವಾಗಿ ನಾಗರಿಕರೇ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಅಂತ ಆದ್ರೂ ಯಾರಿಗೆ ಹೋಗ್ಲಿಕ್ಕೆ ಶಕ್ತಿ ಇದೆ? ಒಬ್ಬ ಜೇವರ್ಗಿಯ ಒಬ್ಬ ಗ್ರಾಮೀಣ ರೈತ ಹೋಗ್ಬೋದಾ? ಆಳಂದದ ಒಬ್ಬ. ಸಮಾರಂಭವನ್ನುದ್ದೇಶಿಸಿ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮಾತನಾಡಿದರು. ಅಂತಕ್ಕಂಥ ನಂಬಿಕೆ ಇದೆ ನನಗೆ ಅಂದಾಗ ಇಲ್ಲಿ ಯಾರಾದರೂ ಒಬ್ಬರು ಅಂಬೇಡ್ಕರ್ ಇದ್ದೇ ಇರ್ತಾರೆ ಅಂತ ಕರೀತಾ ಇದ್ದೀನಿ ನಾನು. ಅಂದ್ಲೋಳು ಯಾರೋ ಹುಡುಗಿ. ನಿಮ್ಮಲ್ಲಿ ನಾನು ಕೇಳ್ತೇನೆ, ಬಾಬಾ ಸಾಹೇಬ್ರು ಎಲ್ಲಿದ್ದಾರೆ? ಫ್ಲೆಕ್ಸಲ್ಲಿದ್ದಾರಾ? 8 ಅಡಿ 6 ಅಡಿ ಸ್ಟ್ಯಾಚ್ಯೂ, 3 ಅಡಿ ಫೋಟೋ, ಎಲ್ಲಿದ್ದಾರೆ ಅಂಬೇಡ್ಕರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಎಲ್ಲಿರ್ತೀನಿ ಅಂತೇಳಿ. ಎಲ್ಲಿರ್ತಾರೆ? 2019 ಚುನಾವಣೆ ಮೇ 23ನೇ ತಾರೀಕು ಬಂದಿದೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಫ್ಲೆಕ್ಸಲ್ಲಾಗಲಿ ಸ್ಟ್ಯಾಚ್ಯೂವಲ್ಲಾಗಲಿ ಎಲ್ಲಿ ಇರೋದಿಲ್ಲ, ಈ ಬೆರಳಿನಲ್ಲಿರ್ತೇನೆ. ಈ ಬೆರಳನ್ನು ಸರಿಯಾಗಿ EVMಗೆ ಕರೆಕ್ಟಾಗಿ ಒತ್ತಿದ್ರೆ ನಿಜವಾದ ಬಾಬಾ ಸಾಹೇಬರು ಪಾರ್ಲಿಮೆಂಟ್ಗೆ ಹೋಗ್ತಾರೆ ಅಂತಕ್ಕಂಥದ್ದನ್ನು ಈ ಬೆರಳಲ್ಲಿದ್ದಾರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬ್ರು ಎಲ್ಲಿದ್ದಾರೆ? ಬಾಬಾ ಸಾಹೇಬ್? ಈ ಬೆರಳನ್ನು 2,000ಕ್ಕೋ 1,000ಕ್ಕೋ ಬಿರಿಯಾನಿಗೋ ಮಾರಿದ್ರೆ ಬಾಬಾ ಸಾಹೇಬರು I will give the big weapons to you, you can capture to the Red Fort. ನಾನು 4 ಮಕ್ಕಳನ್ನು ಕಳ್ಕೊಂಡು ನಿಮಗೆ ನರಿ, ಹಂದಿ, ನಾಯಿ, ಕತ್ತೆಯಾಗಿ ಬದುಕ್ತಾ ಇದ್ರಿ. ನಿಮಗೆ ಓಟಿನ ಹಕ್ಕನ್ನು ತಂದು ಕೊಡ್ಲಿಕ್ಕೋಸ್ಕರವಾಗಿ ನನ್ನ ಮಕ್ಕಳನ್ನ ಕಳ್ಕೊಂಡಿದ್ದೇನೆ. Every citizen have an individual respect. 4 ಹೆಲಿಕಾಪ್ಟರು, 4 ರೆಸಾರ್ಟ್ ಇರ್ತವೆ. ಕೋಟ್ಯಾಧೀಶ್ವರ ನಿಮ್ಮ ಮನೆಯ ಮುಂದೆ, ಬಡವರ ಮನೆಯ ಮುಂದೆ ಬಂದು ಕೈ ಮುಗಿತಾನೆ. ಯಾಕೆ? ಓಟ್. ನಿಮ್ಮ ಮನೆ ಮುಂದೆ ಬಂದು ಹಿಂಗೆ ಕೈ ಮುಗಿತಾನೆ ಅವನು. ಯಾತಕ್ಕೆ? ಓಟ್. ಈ ಓಟಿನ ಹಕ್ಕನ್ನ ಭಾರತ ದೇಶಕ್ಕೆ ಕೊಟ್ಟವರು ಯಾರು? ಭಾರತ ದೇಶಕ್ಕೆ ಓಟಿನ ಹಕ್ಕನ್ನು ತಂದು ಕೊಟ್ಟವರು ಯಾರು? ಭಾರತೀಯರ ಒಟ್ಟು ಮತದಾನದ ಸಂಖ್ಯೆ ಎಷ್ಟಿತ್ತು 1921ರಲ್ಲಿ? 1921ರಲ್ಲಿ ಭಾರತದ ಒಟ್ಟು ಮತದಾರರ ಸಂಖ್ಯೆ 4,014. ಪೂಜ್ಯ ಬಂತೆ ಜ್ಞಾನಸಾಗರ್, ಡಾಕ್ಟರ್ ವಿಠಲ್ ದೊಡ್ಮನಿ, ಅವಿನಾಶ್ ಗಾಯಕ್ವಾಡ್, ಶ್ರೀಧರ್ ಪ್ರಭು, ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಉಪಸ್ಥಿತರಿದ್ದರು. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯ ವಿವಿಧ ವಿಷಯಗಳ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿದೆ ಎಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ HM ಮಹೇಶ್ವರಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಷ್ಟ್ರದ 18 ವಿಶ್ವವಿದ್ಯಾಲಯಗಳಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು ಮುಂಚೂಣಿಯಲ್ಲಿದೆ. 31,950 ಅರ್ಜಿಗಳು ಬಂದಿವೆ. ಏಪ್ರಿಲ್ 13ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿತ್ತು. ಇದನ್ನು ಇನ್ನು ವಿಸ್ತರಿಸುವ ಮೂಲಕ ಏಪ್ರಿಲ್ 20ರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ವಿಶ್ವವಿದ್ಯಾಲಯದಲ್ಲಿ 6 ಹೊಸ ವಿಷಯಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು.
ಅಂದರೆ ಈ ತಿಂಗಳ 20ರವರೆಗೆ ಅರ್ಜಿಯನ್ನು ಹಾಕ್ಬೋದು. ಭಾರತದ 120 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ. ಭಾರತದ 120 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ. ಕರ್ನಾಟಕದಲ್ಲಿ ಸುಮಾರು 11 ಕೇಂದ್ರಗಳಲ್ಲಿ ಕಾಣುತ್ತೆ. 13 ಕೇಂದ್ರಗಳಲ್ಲಿ ಕರ್ನಾಟಕ ನಡೀತದೆ. ಅದು ಬೀದರ್, ಗುಲ್ಬರ್ಗ, ರಾಯಚೂರು, ಬೆಂಗಳೂರು, ಹೀಗೆ 13 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ CUCET ಸಂಬಂಧಪಟ್ಟಾಗೆ. ಈ ವರ್ಷದ ಒಂದು ಮುಖ್ಯ ಅಂತ ಹೇಳಿದ್ರೆ, ನಾನು ಆಗಲೇ ನಿಮಗೆ ಹೇಳಿದ್ದೀನಿ, 6 ಹೊಸ ವಿಷಯಗಳನ್ನು UGC ನಮಗೆ ಮಂಜೂರು ಮಾಡಿದೆ. ಈಗಾಗಲೇ 22 ಪ್ಲಸ್ BO ಕೆಲಸ 23-24 ಸಬ್ಜೆಕ್ಟ್ಸ್ ನಮ್ಮ ಹತ್ರ ಆಯಿತು. ಮತ್ತೆ 6 ವಿಷಯಗಳನ್ನು ಈ ಸರಿ ಕೊಟ್ಟಿದ್ದಾರೆ. ಮೊನ್ನೆ ಅದು ಒಂದು ತಿಂಗಳ ಹಿಂದೆ ಮಾತ್ರ ನನಗೆ ಕೊಟ್ಟಿದ್ದಾರೆ. ಅದು ಯಾವುದು ಅಂದರೆ, ನನ್ನ ಅತ್ಯಂತ ಪ್ರೀತಿಯ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಲೈಫ್ ಸೈನ್ಸ್ ನಮ್ಮಲ್ಲಿ ಇರಲಿಲ್ಲ. ಫಿಸಿಕಲ್ ಸೈನ್ಸ್ ಎಲ್ಲ ಇತ್ತು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇತ್ತು. ಲೈಫ್ ಸೈನ್ಸ್ ಇರಲಿಲ್ಲ. ಬಹಳ ಸಂತೋಷದ ವಿಚಾರ ಅಂದರೆ ಲೈಫ್ ಸೈನ್ಸನ್ನು ಮೊಟ್ಟ ಮೊದಲಿಗೆ ನನಗೆ ಕೊಟ್ಟಿದ್ದಾರೆ. ಬೇಕು ಅಂತ ನಮ್ಮ ತುಂಬ ಬೇಡಿಕೆ ಇತ್ತು. ಜೊತೆಗೆ ಫಾರಿನ್ ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ. ಫಾರಿನ್ ಲ್ಯಾಂಗ್ವೇಜ್, ಜರ್ಮನ್, ಜಪಾನಿನ ಭಾಷೆಗಳನ್ನು ಇಲ್ಲಿಯ ಹುಡುಗರು ಕಲಿಬೋದು. ಕರ್ನಾಟಕದಲ್ಲಿತ್ತು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಆಯಿತು. ಇಲ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಇವತ್ತು ಭಾಳ ಬೇಡಿಕೆ ಇದೆ. ವಿದ್ಯಾರ್ಥಿಗಳಿಗೆ ಇವತ್ತು ಜರ್ಮನಿ ಮುಂತಾದ ರಾಷ್ಟ್ರಗಳಿಗೆ ನೌಕರಿಗೆ ಹೋಗಬೇಕು ಅಂದರೆ ಫಂಡಮೆಂಟಲ್ ಆದಂಥ ವಿದೇಶಿ ಭಾಷೆಗಳ ಅನುಭವ ಬೇಕಾಗುತ್ತೆ. ಆ ಕಾರಣಕ್ಕೆ ಫಾರಿನ್ ಲ್ಯಾಂಗ್ವೇಜಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಲಾನ ಕೊಟ್ಟಿದ್ದಾರೆ. ಲಾ ಜುರಿಪ್ರುಡೆನ್ಸ್ ಅಂತ ಲಾ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನಿಕ ಮಾನ್ಯತೆ ನೀಡುವ ಪ್ರಸ್ತಾವವನ್ನು ಸಂಸತ್ತಿನಲ್ಲಿ ವಿರೋಧಿಸಿದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಿಲ್ಲಾ ಹಿಂದುಳಿದ ವರ್ಗ ಆಯೋಜಿಸಿದ ಸಮಾವೇಶದಲ್ಲಿ ಮುಖಂಡರು ಮಾತನಾಡಿದರು. ದೇಶದಲ್ಲಿ ಬಹುಸಂಖ್ಯೆಯಲ್ಲಿರುವ ಹಿಂದುಳಿದ ವರ್ಗದ ಜನರಿಗೆ ಸಂವಿಧಾನಿಕ ಹಕ್ಕು ಇರಲಿಲ್ಲ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ಸತತ ಪ್ರಯತ್ನದಿಂದ ಹಿಂದುಳಿದ ವರ್ಗಕ್ಕೆ ನ್ಯಾಯ ಮತ್ತು ಧ್ವನಿ ಕೊಡಿಸುವಂತ ಕೆಲಸ ಮಾಡಿದೆ ಎಂದು ಸಮಾವೇಶವನ್ನುದ್ದೇಶಿಸಿ ಬಾಬುರಾವ್ ಚಿಂಚನ್ಸೂರ್ ಮಾತನಾಡಿದರು. 130 ಕೋಟಿ ಜನತೆ, 130 ಕೋಟಿ ಜನತೆ, ನನ್ನ ಅಕ್ಕಂಗಿಯರು, ನಮ್ಮ ತಾಯಂದರು, ನಮ್ಮ ಅಣ್ಣತಮ್ಮರು ಸುಖದಾಗಿ ನೀತಿ ಮಾಡಬೇಕು. ನಾನು ಭಾರತದ ಕೌಲುಗರಾಗಿ, ಭಾರತ ಚೌಕಿದಾರಿ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ಆದ್ರೆ ಇವತ್ತಿನ ದಿವಸ ಎಷ್ಟು ಬರ್ತೀನಿ, ನಾನು ಬರ್ತೀನಿ. ನಾವು ಗಮನಿಸಬೇಕು, ಸ್ವಾತಂತ್ರ್ಯಕ್ಕೆ 70 ವರ್ಷ ಆದರೂ ಸಹಿತ, ಸ್ವಾತಂತ್ರ್ಯಕ್ಕೆ 70 ವರ್ಷ ಆದರೂ ಸಹಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯಾಕೋ ಕ್ಲಾಸ್ಗೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಜನದರ್ಶ ಈಗ ಗೊಂಡ ಸಮಾಜ, ಕೂಲಿ ಸಮಾಜ ಹೇಳ್ತಾ ಇದ್ದೀವಿ, ಸ್ವಲ್ಪ ಕೇಳಿ. ನಾ ಹುಟ್ಟು ಬಂದಿದೆ, ಅದಕ್ಕೆ ನಾನು ನಿಮಗಾಗಿ ಹುಟ್ಟು ಬಂದಿನಿ, ನಿಮಗಾಗಿ ಇವತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು 70 ವರ್ಷ ಆದರೂ ಸಹಿತ ಈ ಬ್ಯಾಕೋ ಕ್ಲಾಸ್ ಗುರುತಿಸಲ್ಲ. ಬ್ಯಾಕೋ ಕ್ಲಾಸ್ನವರಿಗೆ ಕೊಳ್ಳಿ ಪೆಟ್ಟು ಹಾಕಿದ್ದಾರೆ. ಇವತ್ತಿನ 50 ವರ್ಷ ಕಾಲ, 50 ವರ್ಷ ಕಾಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಯಾರು ಸುಳ್ಳಿಗಿದಾನ? ನಿಮ್ಮನ್ನ ಯಾರು ಗುರ್ತಿರ್ತಾರೆ? ನಿಮ್ಮನ್ನ ಗುರ್ತಿರ್ತಾನ? 50 ವರ್ಷಕ್ಕ ನಿಮ್ಮನ್ನ ಯಾರು ಗುರ್ತಿರಲ್ಲ. ಅವನಿಗೆ ಕಾಲು ಬಿದ್ದರು ಅವನು ನೋಡಲ್ಲ, ಬ್ಯಾಲಿಂದ ನೋಡ್ಕೊತ
ಹೊಸರ ಪತ್ರಿಕೆಯ ಸಂಘಟನೆಗಳು ಮನ್ನರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಾಯಕರಾದಂತ ಶ್ರೀಮಾನ್ ಈಶ್ವರಪ್ಪನವರು ತಮ್ಮ ನಿರ್ದೇಶಿಸಿ ಮಾತನಾಡಿದ್ದಾರೆ. ದಯವಿಟ್ಟು ಸಹಕಾರ ಮಾಡಬೇಕಾಗಿ ವಿನಂತಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ, ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ, KS ಈಶ್ವರಪ್ಪನವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕೆಎಸ್ ಈಶ್ವರಪ್ಪ ಅವರು ಮಾತನಾಡಿ, ಇಂದು ರಾಜ್ಯಾದ್ಯಂತ ಹಿಂದುಳಿದ ವರ್ಗ ದಲಿತರ ಪರವಾಗಿ ಬಿಜೆಪಿ ಪಕ್ಷ ಬೆಂಬಲ ನೀಡುತ್ತಿದೆ. 70 ವರ್ಷ ರಾಜ್ಯದಲ್ಲಿ ಆಳಿದಂತ ಕಾಂಗ್ರೆಸ್ ಸರ್ಕಾರ ಅಂಬಿಗರ ಚೌಡಯ್ಯ ಸಮಾಜಕ್ಕೆ 1 ರೂಪಾಯಿ ಕೊಟ್ಟಿಲ್ಲ. ಅಂಬಿಗರ ಚೌಡಯ್ಯರ ಮಠದ ಅಭಿವೃದ್ಧಿಗಾಗಿ 1 ಕೋಟಿ ರೂಪಾಯಿ ನೀಡಿದ್ದು ಬಿಜೆಪಿ ಸರ್ಕಾರ ಎಂದು ಖರ್ಗೆ ಅವರ ಆಡಳಿತ ಕುರಿತು ಆರೋಪ ಮಾಡಿದರು. ಹೋರಾಟಗಳಾಯ್ತು, ಲಾಠಿ ಚಾರ್ಜ್ ತಿಂದ್ರು, ರಕ್ತ ಸುರಿತು, ಜೈಲಿಗೆ ಹೋದ್ರು, ಪ್ರಾಣ ಬಿಟ್ರು, ಮಾಡಲಿಲ್ಲ. ಯಾರೂ ಕೇಳಲಿಲ್ಲ. ಹಿಂದುಳಿದ ವರ್ಗದ ಸಂವಿಧಾನಬದ್ಧವಾದ ಹಕ್ಕು ನಾವು ಕೊಡ್ತೀವಿ ಅಂತ ಪಾರ್ಲಿಮೆಂಟ್ ನಮ್ಮ ಮೆಜಾರಿಟಿ ಇದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅದನ್ನ ಬಿಲ್ನ ಮಂಡನೆ ಮಾಡಿದ್ರು. ಲೋಕಸಭೆಯಲ್ಲಿ ಎಲ್ಲರೂ ಪಾಸ್ ಮಾಡಿಕೊಟ್ಬಿಟ್ರು. ಯಾಕೆ? ಬಿಜೆಪಿ ಪೂರ್ಣ ಬಹುಮತ ಇದೆ, ಇವ್ರು ಹೆಂಗಿದ್ರು ಮಾಡ್ಕೊಂಡ್ಬಿಡ್ತಾರೆ. ಪಾಸ್ ಆಯ್ತು. ಹಿಂದುಳಿದ ದಲಿತರ ಚಾಂಪಿಯನ್ ಬಿಡ್ತಾನೆ ಕರ್ನಾಟಕದಲ್ಲಿ ಇಬ್ರು, ಒಬ್ರು ಖರ್ಗೆ ಅವರು, ಸಿದ್ದರಾಮಯ್ಯನವರು. ನಾನು ಅವ್ರಿಗೆ ಕೇಳ್ತೀನಿ, ರಾಜ್ಯಸಭೆಯಲ್ಲಿ ನಮಗೆ ಬಹುಮತ ಇರಲಿಲ್ಲ, ನೀವೇನ್ ಮಾಡ್ಬೇಕಿತ್ತು? ಬೆಂಬಲ ಕೊಡ್ಬೇಕಿತ್ತು. ಬೆಂಬಲ ಕೊಡ್ಲಿಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಒಂದು ಕೇಕೆ ಹಾಕಿ ಚಪ್ಪಾಳೆ ಹೊಡೆದು ಹೋಗ್ಬೇಡಿ. ಹೆಂಗೆ ನಮ್ಮವ್ರು ಮೋಸ ಮಾಡಿದ್ದಾರೆ ಇಷ್ಟು ವರ್ಷ ನೆನ್ಪಿಟ್ಕೊಳ್ಳಿ. ವಿಧಾನ ಪರಿಷತ್ನಲ್ಲಿ ಬಾಬು ಚಿಂಚನ್ಸೂರು ಬಂದಿದ್ರು, ನಮ್ಮ ವಿಧಾನ ಪರಿಷತ್ ಬಂದು ಕೂತಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಅವ್ರಿಗೆ ಕೇಳಿದ್ರೆ, ಸ್ವಾಮಿ ಕೇಂದ್ರದಲ್ಲಿ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ನವರು ಅಡ್ಡ ಬರ್ತಿದ್ದಾರೆ, ನಿಮ್ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿ ಹೇಳಿ, ನಾನು ಹಿಂದುಳಿದ ನಾಯಕ, ನೀವಂತೂ ಮಾಡಲಿಲ್ಲ ಕಾಂಗ್ರೆಸ್ನವರು, ಮೋದಿ ಮಾಡ್ತಾ ಇರೋದಕ್ಕೆ ಬೆಂಬಲ ಕೊಡಿ, ಇಲ್ಲಾಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ರಿ ಅಂತ ಹೇಳಿದೆ. ಕೇಳಲಿಲ್ಲ. ಖರ್ಗೆ ನಾನು ಕೇಳಕ್ ಇಷ್ಟಪಡ್ತೇನೆ, ನೀವಂತೂ ಈ ಒಂದು ಉತ್ತರ ಕರ್ನಾಟಕ ಭಾಗದ ಜನಕ್ಕೆ ಎಷ್ಟು ಬಾರಿ ನೀವು ಗೆದ್ದಿದ್ದೀರಿ, ಎಷ್ಟು ಮಂತ್ರಿಗಳಾಗಿದ್ದೀರಿ, ನನಗಂತೂ ಲೆಕ್ಕ ಸಿಗ್ತಿಲ್ಲ. ಆದ್ರೆ ಯಾವ ಹಳ್ಳಿಗೆ ಹೋದ್ರು ಕೂಡ ಖರ್ಗೆ ಅವರೇ, ನೀವು ಇಷ್ಟು ಸಾರಿ ಗೆದ್ದಿದ್ದೀರಲ್ಲ, ಕುಡಿಯೋಕ್ ನೀರು ಕೊಟ್ರ? ನೀರು ಕೊಟ್ಟಾರನಪ್ಪ? ಏನಮ್ಮ ನೀರು ಕೊಟ್ಟಾರ? ಇಲ್ಲ. ಮನೆ ಕೊಟ್ರ? ಮಕ್ಕಳಿಗೆ ವಿದ್ಯಾವಂತರ ಮಾಡಿದ್ರ? ಆ ಹಿಂದುಳಿದವರು ದಲಿತರು ಗುಡಿಸ್ಲಾಗೆ ಸಾಯ್ಬೇಕು. ಪ್ರಾಣಿಗಳ್ಯಾರು ಕುಡಿಯೋದಕ್ಕೆ ನೀರನ್ನು ಕುಡಿತಾರೆ. ಆ ಪ್ರಾಣಿಗಳು ಕುಡಿಯೋ ನೀರಷ್ಟು ಕೂಡ ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ. ಇದಕ್ಕೆ ಸ್ವಾಮಿ ಕಾಂಗ್ರೆಸ್ ಇಷ್ಟು ವರ್ಷ ನೀವು ಅಧಿಕಾರ ಕೊಟ್ಟಿದ್ದ. ಇವತ್ತು ನಿಮ್ಮ ನೋಡ್ತಿದ್ದಂಗೆ ನನಗೆ ವಿಶ್ವಾಸ ಬಂದಿದೆ. ಇಡೀ ಕರ್ನಾಟಕದ ಎಲ್ಲಾ ಕಡೆ ಪ್ರವಾಸ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲ ಹಿಂದುಳಿದವರು ದಲಿತರು ತೀರ್ಮಾನ ಮಾಡಿದ್ದಾರೆ, ಈ ಕಾಂಗ್ರೆಸ್ ಕೇಂದ್ರದಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರು ಪಕ್ಕಕ್ಕೆ ಸರಿಸಿದ್ದಾರೆ, ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಸರಿಸಿದ್ದಾರೆ. ನಾಚಿಕೆ ಇಲ್ಲದೇನೆ ಕಾಂಗ್ರೆಸ್ JDS ಒಂದಾಗಿದ್ದಾರೆ. ಈ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ, 28 ಸ್ಥಾನದಲ್ಲಿ ಕನಿಷ್ಠ 22 ಸ್ಥಾನ ಬಿಜೆಪಿ. ಎನ್ ರವಿಕುಮಾರ್, ಬಿಜಿ ಪಾಟೀಲ್, ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಹಾಗೂ ಇತರೆ ಮುಖಂಡರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಲೋಕಸಭಾ ಚುನಾವಣಾ ಪ್ರಯುಕ್ತ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ಕಾಂಗ್ರೆಸ್ ಮತ್ತು JDS ಆಯೋಜಿಸಿದ್ದ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಪಕ್ಷದ ಮುಖಂಡರು ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು.
ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಉದ್ದೇಶದಿಂದ ಮೈತ್ರಿ ಸರ್ಕಾರದ ಮೇಲೆ ಐಟಿ ದಾಳಿ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು ಹುನ್ನಾರ ನಡೆಸಿದ್ದಾರೆ ಎಂದು ಮೋದಿ ಅವರ ವಿರುದ್ಧ ಟೀಕೆ ಮಾಡಿದರು. ಇವತ್ತು ನಮ್ಮ ಮಟ್ಟ ಏನಾಗಿದೆ ಅದನ್ನು ನಾವು ಮೊದಲು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಮತ್ತು ಇವತ್ತು ಎಲ್ಲಿ ನೋಡಿದರೂ ಕೂಡ ಒಂದು 25 ಸಾರಿ ಒಂದು ಸ್ಟೇಟ್ಗೆ ಚುನಾವಣೆಗೆ ಪ್ರಚಾರಕ್ಕೆ ಬರ್ತಿದ್ದಾರೆ. ಯಾರಾದರೂ ಪ್ರಧಾನಮಂತ್ರಿಗಳು ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ ನೋಡಿದ್ದೀರಾ? ಒಂದು ಸ್ಟೇಟಿಗೆ ಬಂದರೆ 1 ಹತ್ರ ಅಥವಾ 2 ಹತ್ರ ಬಂದು ಹೋಗ್ತಕ್ಕಂಥದ್ದು ವಾಡಿಕೆ. ಇವರು ಅದು ಇಲ್ಲ, ಊರನ್ನ ಎಲ್ಲಿ ನೋಡಿದ್ರು ಕೂಡ ಬರೀ ಪ್ರಚಾರ ಪ್ರಚಾರ ಪ್ರಚಾರ, ಬರೀ ಕಾಂಗ್ರೆಸ್ಸನ್ನು ಬೈಯೋದು ಇದೇ ನಡೆದಿದೆ ಹೊರತು ಇನ್ನೊಂದು ನಡೆದಿಲ್ಲ. ಒಟ್ಟಿನಲ್ಲಿ ಇವತ್ತು ನಮ್ಮ ವೀರಶೈವ ಲಿಂಗಾಯತರು ಜನತೆ ಎಲ್ಲ ಕೂಡ ಇಲ್ಲಿ ಇಷ್ಟೊಂದು ರೀತಿಯಲ್ಲಿ ಸೇರಿದ್ದೀರಿ. ಈಗ ನೀವು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ಅಮೂಲ್ಯವಾದ ಓಟನ್ನು 23ನೇ ತಾರೀಕು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀರಿ. ಅದೇ ರೀತಿ 23ನೇ ತಾರೀಕು ನಮ್ಮ ಏನೇ ಕೆಲಸ ಕಾರ್ಯಗಳಿರಲಿ ಬಿಟ್ಟು. ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದಲ್ಲಿ ಹಳ್ಳಿಯಲ್ಲಿ ನಾಯಕತ್ವ ಹೊಂದಿರುವ ವೀರಶೈವ ಲಿಂಗಾಯತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿಕೊಂಡು ವೀರಶೈವ ಲಿಂಗಾಯತರು ಕಲಬುರಗಿ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಮಾಡಿದವರು ನಾವು ಎಂಬುದನ್ನು ತೋರಿಸಬೇಕಾಗಿದೆ ಎಂದರು. ಬಿಜೆಪಿಯಲ್ಲಿರ್ತಕ್ಕಂಥ ನಾಯಕರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಇವು ವೀರಶೈವರು ಲಿಂಗಾಯತರು ಇವತ್ತು ಯಾರು ಎಲ್ಲರೂ ಬಿಜೆಪಿಯಲ್ಲಿದ್ದಾರೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೀರಶೈವ ಲಿಂಗಾಯತರು ಅಲ್ಲ, ಯಾರು ಅಲ್ಲ. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು, ನಮ್ಮ ಸಮಾಜದ ಹಿತಚಿಂತಕರಲ್ಲ ಅವರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ನಾಯಕತ್ವ ಇರ್ತಕ್ಕಂಥವರು ಬಹುಸಂಖ್ಯಾತಲ್ಲಿ ಇವತ್ತು ವೀರಶೈವ ಲಿಂಗಾಯತರಿದ್ದಾರೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಇವತ್ತು ವೀರಶೈವ ಲಿಂಗಾಯತ. ಇವತ್ತು ನೀವು ವೇದಿಕೆ ಮೇಲೆ ನೋಡ್ಬೋದು, ಇವತ್ತು MI ಪಾಟೀಲ್ ಆಗಿರ್ಬೋದು, BR ಪಾಟೀಲ್ ಆಗಿರ್ಬೋದು, ದರ್ಶನಾಪುರ ಅವರಾಗಿರ್ಬೋದು, ಇವತ್ತು ಅಲ್ಲಂ ಪ್ರಭು ಪಾಟೀಲ್ ಅವರಾಗಿರ್ಬೋದು, ಇವತ್ತು ಬಹಳಷ್ಟು ಜನ ಇವತ್ತೆಲ್ಲ ಹಿರಿಯ ನಾಯಕರು ಇವತ್ತು ವೀರಶೈವ ಲಿಂಗಾಯತರು ಎಲ್ಲ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಬಿಜೆಪಿಯಲ್ಲಿ ಯಾರಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಹೇಳ್ಕೊಳ್ತಕ್ಕಂಥ ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಯಾರು ನಾಯಕರು ಇವತ್ತು ಬಿಜೆಪಿಯಲ್ಲಿ ಇಲ್ಲ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಈ ಚುನಾವಣೆ ನಮ್ಮೆಲ್ಲರಿಗೆ ಮಾಡಿಲ್ಲವೇ ಮಡಿ ಅನ್ನುವಂಥ ರೀತಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಜಾತ್ಯತೀತ ಪಕ್ಷಗಳು ಗೆಲ್ಲಬೇಕು ಅನ್ನುವಂಥ ಒಂದು ಚುನಾವಣೆ, ಜಾತಿವಾದಿ ಪಕ್ಷಗಳು ಸೋಲಬೇಕು ಅನ್ನುವಂಥ ಒಂದು ಚುನಾವಣೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಾವು ಯಾರಿಗೆ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ಟರೆ ಈ ಭಾಗದ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರಿದ್ದೀರಿ ಇಲ್ಲೆಲ್ಲ ಸೇರಿದಂಥವರು ಮನೆ ಮನೆಗೆ ಹೋಗಿ ಈಗ ಪ್ರಚಾರ ಮಾಡಿ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ, JDS ಪಕ್ಷಕ್ಕೆ, ಜಾತ್ಯತೀತ ಪಕ್ಷಗಳಿಗೆ ಮತ ಕೊಡಬೇಕು ಅನ್ನುವಂಥದ್ದು. ಆತ್ಮೀಯ ಬಂಧುಗಳ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಕಾಲ ಕಾಲಕ್ಕೆ ರೇಣುಕಾದಿ ಆಚಾರ್ಯರಿರ್ಬೋದು, ಶಿವಯೋಗಿಗಳಿರ್ಬೋದು, ಮತ್ತು 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಒಂದು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು. ಎಲ್ಲಿ ವರ್ಗರಹಿತ, ವರ್ಣರಹಿತ, ಇವತ್ತು ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ MLC ಅಲ್ಲಂಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ಶಾಸಕ ಅಜಯ್ ಸಿಂಗ್, KB ಶಾಣಪ್ಪ, ಅರುಣ್ ಕುಮಾರ್ ಪಾಟೀಲ್ ಹಾಗೂ ಇತರೆ ಮುಖಂಡರು ಭಾಗವಹಿಸಿದ್ದರು. ಶ್ರೀ ವಿಠ್ಠಲ್ ಮಂದಿರ್ ಟ್ರಸ್ಟ್ ಹಾಗೂ ಶ್ರೀ ವಿಠ್ಠಲ್ ಮಂದಿರ್ ಗಣೇಶ್ ಮಂಡಲ್ ವತಿಯಿಂದ ಏಪ್ರಿಲ್ 15ರಂದು ಶ್ರೀ ವಿಠ್ಠಲ್ ಮಂದಿರ್ ಆವರಣದಲ್ಲಿ ಗಣಪತಿ, ಆಂಜನೇಯ, ಸರಸ್ವತಿ, ನಾಗ ದೇವತೆ ದೇವಸ್ಥಾನಗಳಿಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ದತ್ತು ಪುಕಾಳೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಏಪ್ರಿಲ್ 16ರಿಂದ 18ರವರೆಗೆ ವಿವಿಧ ಪೂಜಾ ವಿಧಾನಗಳು ನಡೆಯಲಿದ್ದು, ಪೂಜ್ಯ ರಾಜ S. ಗಿರಿ ಆಚಾರ್ಯ ಅವರ ಸಾನ್ನಿಧ್ಯದಲ್ಲಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಜರುಗುವುದು ಎಂದು ತಿಳಿಸಿದರು. 2019ರಂದು ಮೆರವಣಿಗೆ ಕೋಬಾಪ್ರಾಡ್ ಶ್ರೀ ಈಶ್ವರ ದೇವಸ್ಥಾನದಿಂದ ಶ್ರೀ ವಿಠ್ಠಲ್ ಮಂದಿರದವರೆಗೆ ಮೆರವಣಿಗೆ ಕಾರ್ಯಕ್ರಮ ಇದೆ. ಅಂದು ಸಾಯಂಕಾಲ 5 ಗಂಟೆಗೆ ಮೂರ್ತಿಗಳ ಮೆರವಣಿಗೆ. ಮೂರ್ತಿ ಮೆರವಣಿಗೆಯಲ್ಲಿ ಕುಂಭಮೇಳ ಇರ್ತದೆ, ವಾದ್ಯ
ನಿನಾದಗಳಿರ್ತವೆ. ಅದರ ಜೊತೆಯಲ್ಲಿ ಸುಮಾರು 108 ಕಳಸಗಳು ಮೆರವಣಿಗೆ ಜೊತೆಯಲ್ಲಿ ಭವ್ಯ ಮೆರವಣಿಗೆ ಮುಖಾಂತರ ತಿಮ್ಮಾಪುರ ಸರ್ಕಲ್ನಿಂದ ವಿಠಲ ಮಂದಿರವರೆಗೆ ಮೆರವಣಿಗೆ ನಡೆಯುತ್ತದೆ. ಅದನಂತರ ರಾತ್ರಿ 8:30 ಗಂಟೆಗೆ ಮಂತ್ರ ಪುಷ್ಪ ಮತ್ತು ಭಜನಾ ಕಾರ್ಯಕ್ರಮ ರಾತ್ರಿ. ತದನಂತರ 16/4/2019 ಶಾಂತಿ ಪಾಠ, ಪಂಚಗವ್ಯ ಮೇಳನ, ಶ್ರೋತ್ರ ಪಠಣ, ಕಂಕಣ ಬಂಧನ, ಧಾನ್ಯ ದಿವಾಸ, ದೇವತಾ ಆಹ್ವಾನ, ಅಂಕುರಾರ್ಪಣ, ಅರಣ್ಯ ಪೂಜನ, ಅಗ್ನಿ ಪ್ರತಿಷ್ಠಾಪನ, ಗಣ ಹೋಮ, ವಾಸ್ತು ಹೋಮಗಳು 14ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ. ಸಾಯಂಕಾಲ ಮತ್ತೆ ಅವೇ ಮಂಗಳಾರತಿ. ಅದರ ಜೊತೆಯಲ್ಲಿ ತಮ್ಮ ಮೂಲಕ ಮಾಧ್ಯಮದ ಮಿತ್ರರ ಮುಖಾಂತರ ನಾವು ಕೇಳಿಕೊಳ್ಳುವುದೇನೆಂದರೆ, ಇದು ಸುಮಾರು 246 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಬಹಳ ವೈವಿಧ್ಯಮಯವಾದ ಕಾರ್ಯಕ್ರಮ ಇದು ಇರುವುದರಿಂದ ಗುಲ್ಬರ್ಗದ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತೇವೆ, ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತೇವೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಲು ತಮ್ಮ ಮುಖಾಂತರ ಗುಲ್ಬರ್ಗಾದ ಕಲಬುರಗಿಯ ಇಂದಿನ ಹವಾಮಾನ ವರದಿ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಶ್ರೀರಾಮನವಮಿಯ ಅದ್ದೂರಿ ಆಚರಣೆ, ವಿವಿಧ ಪುಷ್ಪಾಲಂಕಾರಗಳಿಂದ ಅಲಂಕೃತ ಶ್ರೀರಾಮನ ದರ್ಶನ ಪಡೆದ ಭಕ್ತ ಸಮೂಹ. ಲೋಕಸಭಾ ಚುನಾವಣಾ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿಯಡಿ ಚಿತ್ರಕಲಾ ಸ್ಪರ್ಧೆಯ ಮುಖಾಂತರ ಮತದಾನ ಜಾಗೃತಿ. ಲೋಕಸಭಾ ಚುನಾವಣೆಗೆ ಕಡ್ಡಾಯ ಮತದಾನಗೈಯುವ ಅಂಗವಿಕಲರ ದೃಷ್ಟಿ ಮಾಂದ್ಯರ ಸಹಾಯಕ್ಕೆ ನೋಡಲ್ ಅಧಿಕಾರಿಗಳ ನೇಮಕ, ಎಲ್ಲಾ ಮತಗಟ್ಟೆಗಳಲ್ಲಿ ಗಾಲಿ ಕುರ್ಚಿ, ಉರುಗೋಲು ವ್ಯವಸ್ಥೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯಡಿ ನಡೆದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನ ರಕ್ಷಿಸಿ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಗುಲ್ಬರ್ಗ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್,
ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near P&T quarters, Old Javagi Road, Kalburgi.